ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ಚಿಕ್ಕವರಿಂದ ಪುರಾಣದ ಕಥೆಗಳನ್ನೆಲ್ಲ ಕೇಳಿದಾಗ ಒಬ್ಬ ರಾಜನ ಬಗ್ಗೆ ಕೇಳುವಂಥದ್ದು ಅಥವಾ ಋಷಿಯ ಬಗ್ಗೆ ಕೇಳಿದಾಗಲೆಲ್ಲ ಮನಸ್ಸಿನಲ್ಲಿ ಯಾರು ಇವರು, ಅಂತಹ ಶಕ್ತಿಯನ್ನು ಅವ್ರು ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಏನೇನಾಗಿರುತ್ತೆ, ಹೇಗೆ ಬಂದಂಥವ್ರು, ಅವರ ಮೂಲ ಏನು, ಎಲ್ಲವನ್ನ ತಿಳ್ಕೊಳ್ಳುವಂತಹ ಒಂದು ಕುತೂಹಲ ನಮ್ಮಲ್ಲಿ ಇರುತ್ತೆ. ಅದೇ ರೀತಿಯಾಗಿ ಸಪ್ತ ಋಷಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಸಪ್ತ ಋಷಿಗಳು ಬ್ರಹ್ಮನ ಮಾನಸ ಪುತ್ರರು, ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದಂತಹವರು ಅಂತ ಹೇಳಿ ನಾವು ನಿನ್ನೆಯ ದಿನ ತಿಳ್ಕೊಂಡ್ವಿ ಅಲ್ವಾ. ಈ ಬ್ರಹ್ಮನ ಮಾನಸ ಪುತ್ರರು ಹುಟ್ಟಿ ಬಂದದ್ದು ಹೇಗೆ ಅಂತ ಹೇಳಿದಾಗ, ಮೊದಲನೇದಾಗಿ ಅವನು ತನ್ನ ಮನಸ್ಸಿನಿಂದ 4 ಕುಮಾರರನ್ನ ಸೃಷ್ಟಿಸ್ತಾನಂತೆ ಬ್ರಹ್ಮ. ಆ 4 ಕುಮಾರರು ಅಂತ ಹೇಳಿದ್ರೆ ಸನಕ, ಸನಂದನ, ಸನಾತನ ಮತ್ತೆ ಸನತ್ ಕುಮಾರರು. 4 ಕುಮಾರರು ಅಂತ ನೀವು ಎಲ್ಲೇ ಕೇಳಿದ್ರು ಈ 4 ಜನರ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಸನಕ, ಸನಂದನ, ಸನಾತನ ಮತ್ತೆ ಸನತ್ ಕುಮಾರ. ಈ 4 ಕುಮಾರರು ಬ್ರಹ್ಮಚಾರಿಗಳಾಗಿರ್ತಾರೆ ಮತ್ತೆ ಶಾಶ್ವತ ಅಮರತ್ವವನ್ನು ಪಡೆದಿರುವಂತಹ ಋಷಿಗಳು. ಯಾವುದೇ ಕಾಲದಲ್ಲಿದ್ರೂ ಇವರು ಋಷಿಗಳೇ. ಅವರು ಶಾಶ್ವತ ಬಾಲ್ಯದ ಸ್ಥಿತಿಯಲ್ಲಿ ಉಳಿಯೋದಿಕ್ಕೆ ಆಯ್ಕೆ ಮಾಡಿರ್ತಾರೆ ಕೂಡ. ಎಷ್ಟೇ ವರ್ಷಗಳಾದರೂ ಬಾಲ್ಯದ ಆ ಸ್ಥಿತಿಯಲ್ಲಿಯೇ ಕಾಣಿಸಿಕೊಳ್ತಾರೆ. ಮತ್ತೆ ಆಧ್ಯಾತ್ಮಿಕ ಜ್ಞಾನವನ್ನ ಮುಂದುವರಿಸೋದಕ್ಕೆ ಸಮರ್ಪಿಸಿಕೊಂಡಿರುವಂಥವ್ರು. ಅವರು ಲೌಕಿಕ ಜಗತ್ತಿನಲ್ಲೇ ಇರೋದಕ್ಕೆ ಇಷ್ಟಪಡುವಂಥವ್ರು. ಇದಾದ್ಮೇಲೆ ಬ್ರಹ್ಮ ಮತ್ತೆ ಧ್ಯಾನ ಮಾಡೋದಕ್ಕೆ ಪ್ರಾರಂಭಿಸ್ತಾನಂತೆ. ಆಗ ಅವನ ಶರೀರದಿಂದ ವಿವಿಧ ಭಾಗಗಳಿಂದ 7 ಮಹಾನ್ ಋಷಿಗಳು, ಸಪ್ತ ಋಷಿಗಳು ಜನಿಸಿ ಬರುತ್ತಾರೆ. ಆತನ ಮನಸ್ಸಿನ ಶಕ್ತಿಯಿಂದ ಈ 7 ಜನ ಋಷಿಗಳಿಗೆ ಈತ ಜನ್ಮ ನೀಡಿರುವಂಥದ್ದು. ಹಾಗಾಗಿ ಈ 7 ಜನರು ಯಾರು ಹೇಗೆ ಹೊರಹೊಮ್ಮಿದ್ರು ಅಂತ ಕೇಳಿದಾಗ, ಮರೀಚಿ ಋಷಿ ಬ್ರಹ್ಮನ ಮನಸ್ಸಿನಿಂದ ಹೊರಹೊಮ್ಮತಾನಂತೆ. ಇನ್ನು ಬ್ರಹ್ಮನ ಕಣ್ಣುಗಳಿಂದ ಅತ್ರಿ ಋಷಿ ಹೊರಹೊಮ್ಮಿ ಬರ್ತಾರೆ. ಬ್ರಹ್ಮನ ಬಾಯಿಯಿಂದ ಅಂಗೀರಸ ಋಷಿ ಹೊರಗೆ ಬರ್ತಾರೆ. ಪುಲಸ್ತ್ಯ ಋಷಿ ಬ್ರಹ್ಮನ ಕಿವಿಯಿಂದ ಹೊರಹೊಮ್ಮುತ್ತಾರೆ. ಪುಲಹ ಋಷಿ ಬ್ರಹ್ಮನ ನಾಭಿಯಿಂದ ಹೊರಬಂದಂಥವ್ರು. ಕ್ರತು ಋಷಿ ಬ್ರಹ್ಮನ ಕೈಯಿಂದ ಹೊರಬಂದಂಥವ್ರು. ಬ್ರಹ್ಮನ ಉಸಿರಿನಿಂದ ಹೊರಬಂದಂತಹ ಋಷಿ ಯಾರು ಗೊತ್ತಾ? ವಸಿಷ್ಠ ಋಷಿ. ಸಪ್ತ ಋಷಿಗಳು ಹೀಗೆ ಬ್ರಹ್ಮನಿಂದ ಹೊರ ಹೊಮ್ಮಿದಂಥವರು. ಈ ಸಪ್ತ ಋಷಿಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಇನ್ನು ನಾವು ಕೇಳಿರ್ತೀವಿ ಬ್ರಹ್ಮರ್ಷಿ, ರಾಜರ್ಷಿ, ಮಹರ್ಷಿ ಅಂತ ಎಲ್ಲ ಅಲ್ವಾ. ಯಾರ್ಯಾರನ್ನ ಬ್ರಹ್ಮರ್ಷಿ, ಮಹರ್ಷಿ, ರಾಜಶ್ರೀ ಅಂತ ಹೇಳಿ ಕರೀತಾರೆ, ಈ ವಿಚಾರವನ್ನ ತಿಳ್ಕೊಳ್ಳೋಣ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.